ನಿನ್ನೆ ವಿಡಿಯೋದಲ್ಲಿ ನೀವೆಲ್ಲರೂ ಎರ್ನಾಕುಲಮಿಂದ ಫೋರ್ಟ್ ಕೊಚ್ಚಿ ಬಂದಿದ್ರಿ. ಫೋರ್ಟ್ ಕೊಚ್ಚಿಯಲ್ಲಿ ಇರುವಂತಹ ನಮ್ಮ ಹಾಸ್ಟೆಲನ್ನು ನೋಡಿದ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಫೋರ್ಟ್ ಕೊಚ್ಚಿಯಲ್ಲಿರುವಂತಹ ಜಾಗಗಳನ್ನು, ಫೋರ್ಟ್ ಕೊಚ್ಚಿಯಲ್ಲಿರುವಂತಹ ಮತ್ತಾಂಚೇರಿ ಸ್ಟ್ರೀಟ್ ಮತ್ತು ಇಲ್ಲಿನ ಕ್ರೂಸಲ್ಲಿ ಹೋಗುವಂತಹ ಸಮಯ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾವು ಹಾಸ್ಟೆಲ್ ಸಂತ ಮಾರಿಯಾ ಅದರಲ್ಲಿ ಸ್ಟೇ ಆಗಿದ್ವಿ. ಒಂದು ಒಳ್ಳೆಯೇ ಹಾಸ್ಟೆಲ್ ಅಂತ ಹೇಳ್ಬೋದು. ಆದರೆ ಅಷ್ಟೊಂದು ಕ್ರೌಡ್ ಏನು ಇರಲಿಲ್ಲ, ಸಂಡೇ ಆದರೂ ಕೂಡ. ಮತ್ತು ಇವತ್ತು ಕೂಡ ವೀಕ್ ಡೇ, ಸೊ ಹಾಗಾಗಿ ಅಷ್ಟೇನು ಕ್ರೌಡ್ ಇರಲಿಕ್ಕಿಲ್ಲ. ನೋಡುವ, ಒಂದಾ ಸೇಮ್ ಹಾಸ್ಟೆಲಲ್ಲಿ ಇರ್ತೇವೆ ಅಥವಾ ಹಾಸ್ಟೆಲನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಹೊಸ ಹಾಸ್ಟೆಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೇವೆ. ಪ್ಲ್ಯಾನ್ ಏನೂ ಮಾಡಲಿಲ್ಲ ಆ್ಯಕ್ಚುಲಿ. ಸೊ ಯಾವುದೆಲ್ಲ ಆನ್ ದ ವೇ ಸಿಗುತ್ತೆ ಅದರಲ್ಲಿ ಹೋಗೋದು. ಫಸ್ಟ್ ನಾವು ಇಲ್ಲಿ ಹಾಸ್ಟೆಲಲ್ಲಿ ಹತ್ತಿರ ಇರುವಂಥ ಕ್ರೂಸ್ ಅದರಲ್ಲಿ ಹೋಗುವಂಥದ್ದು. ಕ್ರೂಸ್ ಅಂದರೆ ನಾವು ಲಾಸ್ಟ್ ಟೈಮ್ ನೀವು ಗೋಕರ್ಣದಲ್ಲಿ ನೋಡಿರ್ತೀರ ಅಥವಾ ಸಿಗಂದೂರು ಹೋದಾಗ ನೋಡಿರ್ತೀರ. ನಾವು ಬೈಕೆಲ್ಲ ಹಾಕಿ ಅದರಲ್ಲೇ ಬೋಟಲ್ಲಿ ಆ ಕಡೆ ಹೋಗುವಂಥದ್ದು. ಅದೇ ರೀತಿಯ ಒಂದು ಕ್ರೂಸ್ ಇಲ್ಲಿ ಕೂಡ ಇದೆ. ಸೊ ಅದರಲ್ಲಿ ಹೋಗುವ. ಅದರ ಪ್ರೈಸ್ ಎಷ್ಟು ಅಂತ ನೋಡುವ. ಸೊ ನೋಡಿ, ಆ ಕ್ರೂಸ್ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ. ಆಗಲೇ ಹೇಳಿದ ಹಾಗೆ ಇಲ್ಲಿ ಕ್ರೂಸ್ ಇದೆ. ಕ್ರೂಸಲ್ಲಿ ನಾವು ಗಾಡಿ ಅಥವಾ ಕಾರ್ ಆಗಲಿ ಅಥವಾ ಪ್ಯಾಸೆಂಜರ್ ಆಗಲಿ ಹೋಗ್ಬೋದು. ಸೊ ಅದರಲ್ಲಿ ಈಗ ಹೋಗುವಂಥ ಸಮಯ. ಸೊ ಒಬ್ಬರಿಗೆ 3 ರೂಪೀಸ್ ಥರ ಆಗುತ್ತೆ. ಇಲ್ಲಿಂದ ಬೇರೆ ಬೇರೆ ಐಲ್ಯಾಂಡ್ ಕಡೆಗೆ ಹೋಗ್ತದೆ. ಸೊ ನಾವೀಗ ಇಲ್ಲಿಂದ ವೈಪಿನ್ ಕಡೆ ಹೋಗ್ತಾ ಇದ್ದೇವೆ. ಸೊ ವೈಪಿನಲ್ಲಿ ಚೈನೀಸ್ ಫಿಶಿಂಗ್ ನೆಟ್ಸ್ ಇದೆ. ಸೊ ಅದನ್ನು ನಿಮಗೆ ತೋರಿಸಲಿಕ್ಕೆ ಬೇರೆ ಬೇರೆ ಗಾಡಿಗಳಿಗೆ ಬೇರೆ ಬೇರೆ ರೇಟ್ ಇದೆ. ಬನ್ನಿ, ಆಗಿದ್ರೆ ಕ್ರೂಸ್ ಬಂದಿದೆ. ಇಲ್ಲಿಂದ ಡೈರೆಕ್ಟಾಗಿ ವೈಪಿನ್ ಕಡೆಗೆ ಹೋಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಇಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಶಿಪ್ಗಳು ಮತ್ತು ಆಗಾಗ ಹೆಲಿಕಾಪ್ಟರ್, ಇಂಡಿಯನ್ ನೇವಿಯ ಏರೋಪ್ಲೇನ್ಸ್ ಅದೆಲ್ಲ ಬರ್ತಾ ಇರುತ್ತೆ. ಹಾಗೆಯೇ ಈ ಕ್ರೂಸ್ ಬರ್ತಾ ಇರುವಾಗ ಅದರ ಹಿಂದೆಗಡೆ ಇನ್ನೊಂದು ದೊಡ್ಡ ಶಿಪ್ ಬರ್ತಾ ಇದೆ. ಅದನ್ನು ನಿಮಗೆ ತೋರಿಸ್ತೇನೆ ನೋಡಿ. ವೈಪಿನ್ ಕಡೆಗೆ ರೀಚ್ ಆಗಿದ್ದೇವೆ. ಸೊ ಈ ಕಡೆ ಕೂಡ ಹಾಗೇನೆ ನೋಡಿ, ಜನರು ಕಾಯ್ತಾ ಇರ್ತಾರೆ ಈ ಬೋಟ್ ಯಾವಾಗ ಬರುತ್ತೆ ಅಂತ. ಆ ಬೋಟಲ್ಲಿ ಅವರು ಅಥವಾ ಅವರ ಕಾರ್ಗಳನ್ನು ಹಾಕಿ ವಾಪಸ್ ಫೋರ್ಟ್ ಕೊಚ್ಚಿ ಕಡೆ ಹೋಗ್ತಾರೆ. ಈ ಬೋಟ್ ಕೇವಲ ಫೋರ್ಟ್ ಕೊಚ್ಚಿಯಿಂದ ವೈಪಿನಿಂದ ಫೋರ್ಟ್ ಕೊಚ್ಚಿ ಕಡೆ ಬರ್ತಾ ಇರುತ್ತೆ. ಸೊ ನಮ್ಮ ಡೆಸ್ಟಿನೇಷನ್ ಏನಿದೆ ಅದು ಬಂದಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಮುಂದೆಗಡೆ ಕೊಚ್ಚಿ ಮೆಟ್ರೋ ಇದೆ, ಅದರಲ್ಲಿ ಕೂಡ ಹೋಗ್ತೇವೆ. ಅದರ ಮೊದಲು ಇಲ್ಲಿನ ಸಿಟಿ ತೋರಿಸಿ, ಸಿಟಿಯಲ್ಲಿ ಏನೆಲ್ಲ ಸ್ಪೆಷಲ್ ಇದೆ, ಈ ಚೈನೀಸ್ ಫಿಶಿಂಗ್ ನೆಟ್ಸ್ ಅದನ್ನು ಕೂಡ ತೋರಿಸ್ತೇವೆ. ಸೊ ಬನ್ನಿ ನೋಡಿ, ಕೊಚ್ಚಿ ವಾಟರ್ ಮೆಟ್ರೋ ವೈಪಿನ್. ಸೊ ಅದು ಆ ಕಡೆ ಹೋಗುವ. ಫಸ್ಟಿಗೆ ಚೈನೀಸ್ ನೆಟ್ಸ್ ಏನು ಆ್ಯಕ್ಚುಲಿ ಇದರ ಕಾನ್ಸೆಪ್ಟ್ ಏನು ಅದೆಲ್ಲ ನೋಡುವ. ಇಲ್ಲಿ ಟ್ರೈನ್ ಬಂತ, ಇಲ್ಲ ಕಡಲೆ ಮಾಡ್ತಾ ಇದ್ದಾರೆ. ಲಾಟ್ರಿ ಬೇಕಾ? ಗಾಡಿ ಕರ್ನಾಟಕ ಎಲ್ಲಿ? ಓಕೆ. ಕರ್ನಾಟಕದವ್ರು ಸಿಕ್ಕಿದ್ರು. ಪುನೀತ್ ರಾಜ್ಕುಮಾರ್ನವರ ಫೋಟೋ ಇತ್ತು, ಹಾಗಾಗಿ ಕರ್ನಾಟಕ ಅಂತ ಗೊತ್ತಾಯಿತು. ಸೊ ಇಲ್ಲಿ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಬನ್ನಿ ಅಲ್ವಾ. ಫುಲ್ ಹೈಡ್ರೇಟ್ ಆಗಿದೆ. ಒಳ್ಳೆ ಫ್ರೂಟ್ ಜ್ಯೂಸ್ ಕುಡಿದು ಆಮೇಲೆ ಕಂಟಿನ್ಯೂ ಮಾಡುವ. 10 ರೂಪಾಯಿ ಫ್ರೂಟ್ ಜ್ಯೂಸ್ ಉಂಟು. ಎಂತ ಉಂಟು?
ವಾಟರ್ ಮೆಲನ್ 2 ವಾಟರ್ ಮೆಲನ್ ഇരിക്കാൻ സ്ഥലമുണ്ടോ? ആ ഉണ്ടല്ലോ. ആ മുകളിലിരുന്നു എവിടെ മതി. ಸೊ ಇದೆರಡು ಒಳ್ಳೆ ಜ್ಯೂಸ್ ಕುಡಿದು ಕಂಟಿನ್ಯೂ ಮಾಡುವ. ಈ ಚೈನೀಸ್ ಫಿಶಿಂಗ್ ನೆಟ್ಸ್ನ ಬಗ್ಗೆ ಹೇಳಬೇಕಂತ ಆದರೆ ಇದನ್ನು ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಚೈನಾದ ಒಬ್ಬರು ಎಕ್ಸ್ಪ್ಲೋರರ್ ಅಥವಾ ಒಬ್ಬ ಪ್ರವಾಸಿ ಅಂತಲೇ ಹೇಳ್ಬೋದು. ಅವರು ಬಂದು ಇಲ್ಲಿ ಈ ಚೈನೀಸ್ ಫಿಶಿಂಗ್ ನೆಟ್ಸನ್ನು ಎಕ್ಸ್ಪ್ಲೋರ್ ಮಾಡಿದ್ದು ಝೆಂಗ್ ಹಿ ಅಂತ ಹೇಳೋ ಒಬ್ಬರು ಎಕ್ಸ್ಪ್ಲೋರರ್. ಸೊ ಅವರು ಇಂಟ್ರೊಡ್ಯೂಸ್ ಮಾಡಿದಂತಹ ಈ ಚೈನೀಸ್ ಫಿಶಿಂಗ್ ನೆಟ್ಸ್ ಈಗ ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಬೆಳೆದು ಬಿಟ್ಟಿದೆ. ಸೊ ಇದರಲ್ಲಿ ಏನೋ ಒಂದು ಸ್ಪೆಷಲ್ ಇಲ್ಲ, ಜಸ್ಟ್ ಈ ನೆಟ್ ಏನಿದೆ, ಸೊ ನೋಡಿ ಈ ನೆಟ್ ಏನಿದೆ ಅದನ್ನು ಕೆಳಗಡೆ ಹೀಗೆ ಬಿಡೋದು, ಸ್ವಲ್ಪ ಹೊತ್ತು ಅದನ್ನು ಇಡ್ತಾರೆ, 1-2 hours ಅದರಲ್ಲಿ ಇಡ್ತಾರೆ. ಅದರ ಮೇಲೆ ತೆಗೆಯುವಾಗ ಸಾಕಷ್ಟು ಮೀನುಗಳು ಬರ್ತದೆ. ಸೊ ಇದಿಷ್ಟು ಈ ಚೈನೀಸ್ ಫಿಶಿಂಗ್ ನೆಟ್ಸ್ನ ಬಗ್ಗೆ. ಸೊ ಜಾಸ್ತಿಯಾಗಿ ಈಗ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಟೂರಿಸ್ಟ್ಗಳು ಬರ್ತಾ ಇರ್ತಾರೆ. ಸೊ ಇದರ ಫಿಶಿಂಗ್ ಮೆಥಡ್ ಕೂಡ ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ഇത് എപ്പോൾ ചെയ്യും ചേട്ടാ ഫിഷിംഗ്? എത്ര മണിക്ക്? 2 മണി ഇങ്ങനെ ഇടും. പിന്നെ എത്ര നേരം എടുക്കും? കുറേ മീനുണ്ടാവും. അങ്ങനല്ലേ, ഇങ്ങനെ ചുമ്മാ ഇങ്ങനെ ഇടുന്നല്ലേ? ಸರಿ, ಥ್ಯಾಂಕ್ ಯು. ಸೊ ಅವ್ರು ಹೇಳಿದ್ರು ನೋಡಿ, ಇದರಲ್ಲಿ ಮೀನು ಸಿಗುತ್ತಂತೆ, ಅದು ಸೀಸನ್ ಮೇಲೆ ಡಿಪೆಂಡ್ ಆಗ್ತದಂತೆ. ಮೀನು ಜಾಸ್ತಿ ಇದ್ದರೆ ಮೀನುಗಳು ಬರ್ತಾ ಇರ್ತದೆ, ಇಲ್ಲಾಂದರೆ ಎಷ್ಟು ಮೀನಿದೆ ಅಷ್ಟೇ ಮೀನು ಬರ್ತಾ ಇರ್ತದೆ. ಸೊ ಇದಿಷ್ಟು ಚೈನೀಸ್ ಫಿಶಿಂಗ್ ನೆಟ್ಸ್ನ ಬಗ್ಗೆ. ಇಲ್ಲಿಂದ ಡೈರೆಕ್ಟಾಗಿ ನಾವು ಈ ಕೊಚ್ಚಿ ಮೆಟ್ರೋದಲ್ಲಿ ಹೋಗ್ತೇವೆ, ಕೊಚ್ಚಿ ವಾಟರ್ ಮೆಟ್ರೋದಲ್ಲಿ. ಯಾಕಂದರೆ ಕೊಚ್ಚಿ ಮೆಟ್ರೋದಲ್ಲಿ ನಾನು ಆಲ್ರೆಡಿ ಹೋಗಿದ್ದೇನೆ ವಂಡರ್ಲಾ ಆಗಿ ಬಂದಾಗ. ಬ್ಯಾಂಗ್ಳೂರಲ್ಲಿ ಹೇಗೆ ನಾವು ನಮ್ಮ ಮೆಟ್ರೋದಲ್ಲಿ ಹೋಗ್ತೇವೆ ಅದೇ ಥರ ಇಲ್ಲಿ ಕೂಡ ಮೆಟ್ರೋದಲ್ಲಿ ಹೋಗಿದ್ದೇವೆ. ಆದರೆ ವಾಟರ್ ಮೆಟ್ರೋದಲ್ಲಿ ಇಷ್ಟು ತನಕ ಹೋಗಿಲ್ಲ. ಆ ವಾಟರ್ ಮೆಟ್ರೋ ಎಕ್ಸ್ಪೀರಿಯೆನ್ಸ್ ಹೇಗಾಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಆ ಎಕ್ಸ್ಪೀರಿಯೆನ್ಸ್ ನಿಮಗೂ ಕೂಡ ಮಾಡಿಸಿ ಬರ್ತೇನೆ. ಆ ವಿಡಿಯೋ ಸಪ್ರೇಟಾಗಿ ಮಾಡ್ತೇನೆ. ಬಟ್ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕೊಚ್ಚಿ ಮೆಟ್ರೋ ಕಡೆ ಹೋಗುವ. Same. I am also CEO. Oh, which one?